ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ. ಪಿರಿಯಾಪಟ್ಟಣ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿದರು. ಆಸ್ಪತ್ರೆಯ ಹೆರಿಗೆ ವಾರ್ಡನ್ಗೆ ಭೇಟಿ ನೀಡಿ ಅಲ್ಲಿನ ಬಾಣಂತಿಯರು ಹಾಗೂ ಗರ್ಭಿಣಿಯರೊಂದಿಗೆ ಮಾತನಾಡಿದರು. ಡೆಲಿವರಿ ಆಗ್ತಾ ಇದ್ದೀವಿ, 9 ಡೆಲಿವರಿ ಆಗುತ್ತೆ ಅಂತಂದ್ರೆ ಇಲ್ಲಿರೋ ಹೆರಿಗೆ ನಿಮ್ಮ ಬಗ್ಗೆ ಅಪ್ರಿಸಿಯೇಷನ್ ಇದೆ ಮೇಡಮ್. ನೀವು ಆಫ್ಟರ್ ವಿಸಿಟ್ ತುಂಬ ಬದಲಾವಣೆಗಳಾಗಿದೆ ಆಸ್ಪತ್ರೆಯಲ್ಲಿ. ನಾನು ತಗೊಳ್ತಾ ಇದ್ದೀವಿ, ಆಸ್ಪತ್ರೆ ತುಂಬ ಬದಲಾವಣೆ ಆಗಿದೆ. ಐ ಅಪ್ರಿಷಿಯೇಟ್ ಯು ಬೇ ಆಫ್ ಆಲ್ ದ ಮೀಡಿಯಾ ಆ್ಯಂಡ್ ತಾಲೂಕಿನ ಎಲ್ಲ ಗ್ರಾಮೀಣ ಭಾಗದ ಧನ್ಯವಾದಗಳು. ದಯವಿಟ್ಟು ಶೀಘ್ರಗತಿಯಲ್ಲಿ ನಮ್ಮ ಕೆಲಸ ಆಗಲೇಬೇಕು. ಮಕ್ಕಳ ಮತ್ತು ತಾಯಿ ಆರೈಕೆ ಆಸ್ಪತ್ರೆ ಆಗಬೇಕು. ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಹಾಗೂ ತಾಲೂಕು ರೈತಂದ್ರ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಶಿಫಾರಸು ಮಾಡಬೇಕು, ಶೀಘ್ರಗತಿಯಲ್ಲಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಮನವಿ. ಧನ್ಯವಾದಗಳು. ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ. ದಯವಿಟ್ಟು ಇದಾಗುತ್ತೆ ಅನ್ನೋ ಪೂರ್ಣ ಭರವಸೆ ಇದೆ. ನೀವೇ ಮಾಡ್ಕೊಡಿ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ತಿಂಗಳಿಗೆ ಸರಾಸರಿ 80 ಹೆರಿಗೆಗಳಾಗ್ತಾ ಇವೆ ಎಂದು ಹೇಳಿದರು. ಸಾರ್ವಜನಿಕರು ಇಲ್ಲಿ ಹೆರಿಗೆಗೆ ಬರುವವರು ಮೈಸೂರು ಮತ್ತು ಮಡಿಕೇರಿಗೆ ಹೋಗುವಂತೆ ಹೇಳ್ತಾರೆ. ಇಲ್ಲಿಗೆ ತಾಯಿ ಮತ್ತು ಹೆರಿಗೆ ಆಸ್ಪತ್ರೆ ಮಂಜೂರಾಗಿತ್ತು, ಆದರೆ ಪ್ರೋಗ್ರೆಸ್ ರಿಪೋರ್ಟ್ ನೀಡದ ಕಾರಣ ಅದು HD ಕೋಟೆಗೆ ಸ್ಥಳಾಂತರವಾಗಿದೆ ಎಂದು ದೂರಿದರು. ನಾನು ನಮ್ಮ ಹೆಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಅವರು ಕೇಳಿದ್ದೀನಿ. ಈಗ ಮಣ್ಣೆಲ್ಲ ಇದು ಮಾಡಿದ್ದೀವಿ, ಎಲ್ಲೂ ಆಸ್ಪತ್ರೆಗಳಲ್ಲಿ ಔಷಧಿಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಬಟ್ ಮೊನ್ನೆ ನೋಡಿದೆ, ಹೊರದೇಶದಿಂದ ಬರುವಂಥ ಮೆಡಿಸಿನ್ಸ್ಗೆಲ್ಲ ತೊಂದರೆ ಆಗಿದೆ ಈ ವಾರಿಂದ ಅಂತ ಹೇಳ್ತಾ ಇದ್ದೀನಿ. ಯಾವ್ದು ಸರಿ ಯಾವುದು ಇದು ಅಂತ ನನಗೆ ಗೊತ್ತಿಲ್ಲ. ಬಟ್ ಅದನ್ನೆಲ್ಲ ನಾನು ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಸರ್ಕಾರ ಕೊಟ್ಟರೆ ಖಚಿತವಾಗ್ಲಿ ಕೊಡಬೇಕು, ಹೊರಗಡೆ ಬರೀ ಕೊಡಬಾರ್ದು. ಆಮೇಲೆ ಇನ್ನೊಂದು ಏನಂತಂದರೆ, ಇಲ್ಲೇ ಎದುರುಗಡೆ ಈ ಪ್ರಮಿಸ್ ಆಸ್ಪತ್ರೆ ಸಮೀಪದಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ಇರಬಾರ್ದಂತೆ. ಅದು ಎಷ್ಟು ಮೀಟ್ರ್ ಒಳಗಡೆ? 200 ಮೀಟ್ರ್ ಒಳಗಡೆ. ಇಲ್ಲೊಂದು ಇಲ್ಲಿ 2 ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇದೆ ಅಂತೆ. ಸೊ ಹಾಗಾಗಿ ಆ ಡಯಾಗ್ನೋಸ್ಟಿಕ್ ಸೆಂಟರ್ಸ್ನ ಈಗ ನೆಕ್ಸ್ಟ್ ಪ್ರತಿ ವರ್ಷ ಅವ್ರಿಗೆ ಲೈಸೆನ್ಸ್ನ ಅಪ್ರೂವ್ ಮಾಡಿಸ್ಬೇಕು. ಅದನ್ನು ಆ ಲೈಸೆನ್ಸಿಂಗ್ ಅಥಾರಿಟಿಗೆ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀವಂತೆ. ಯಾಕಂದರೆ ಏನಾಗುತ್ತೆ, ಇಲ್ಲಿ ಹತ್ರದಲ್ಲಿದ್ದಾಗ ಏನಾಗುತ್ತೆ, ಪೇಷಂಟ್ ಅಲ್ಲಿಗೆ ಹೋಗೋದು ಇದಕ್ಕಾಗುತ್ತೆ. ಕುಮಾರಸ್ವಾಮಿ ಅವರೇ ನಮಸ್ಕಾರ. ಈಗ ನಾನಿಲ್ಲಿ ಪಿರಿಯಾಪಟ್ಟಣ ತಾಲೂಕು ಆಸ್ಪತ್ರೆಗೆ ಬಂದಿದ್ದೀನಿ. ಈಗ ನಿಮ್ಗೆ ಇನ್ನೂ ಇನ್ಸಫಿಷಿಯೆಂಟ್ ಫಂಡ್ ಇದೆಯಾ ಆಸ್ಪತ್ರೆಗಳಲ್ಲಿ ಔಷಧಿ ಕೊಡಲಿಕ್ಕೆ? ಬಟ್ ಇಲ್ಲ ಅಂತಾರಲ್ಲ ನನಗೆ. ಇಲ್ಲಿ ಪೇಷಂಟ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ಅರ್ಧ ಕೊಡ್ತಾರೆ, ಅರ್ಧ ಹೊರಗೆ ಬರ್ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲಪ್ಪ, ಹಂಗೆಲ್ಲ ಆಗಿದೆಯಾ? ಆ ಥರ ಮಾಡಬೇಕು ಅಂತ ಏನಾದ್ರು ಇದೆಯಾ ನಿಮಗೆ? ಯಾವುದೋ ಹಳ್ಳಿ ಗಾಡಿಯಿಂದ ಕೂಲಿ ಬಿಟ್ಬಿಟ್ಟು ಬಂದಿರ್ತಾರೆ, 3 ದಿನ ಆದಮೇಲೆ ಬರೋಕ್ಕಾಗತ್ತೇನಪ್ಪ? ಮತ್ತೆ ಅಲ್ಲಪ್ಪ, ನಾನು ಕೇಳ್ತಾ ಇರೋದು, ಮೊನ್ನೆ ಆರೋಗ್ಯ ಸಚಿವರು ಹೇಳ್ತಾ ಇದ್ದೀನಿ, ನಾನು ಕೇಳಿದ್ದೀನಿ. ಈಗೆಲ್ಲ ನಾವು ಫಂಡ್ಸ್ನೆಲ್ಲ ಈಗ 3 ಮಂತ್ಸ್ ಬಿಫೋರೇ ಎಲ್ಲ ಮಾಡೋಕ್ಕೆ ಇಂಡೆಂಟ್ ಮಾಡೋಕ್ಕೆ ಹೇಳಿದ್ದೀವಿ. ಇವಾಗ ಯಾವುದೇ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ಹೆಚ್ಚು ಕಡಿಮೆ ಇದೆ? ಇಲ್ಲಿ ಎಲ್ಲ ಜನರು ಬಂದು ಕಂಪ್ಲೇಂಟ್ ಮಾಡ್ತಾರೆ. ಅದು ಏನಿದೆ ನೋಡಿ, ಸರಿ ಮಾಡಿ ನಂಗೆ ರಿಪೋರ್ಟ್ ಮಾಡಿ. ಓಕೆಪ್ಪ, ನಮಸ್ಕಾರ. ನಂತರ ಮಾತು ಮುಂದುವರಿಸಿದ ಅವರು, ಇಲ್ಲಿ ಸ್ತ್ರೀರೋಗ ತಜ್ಞರ ಹಾಗೂ ಅರಿವಳಿಕೆ ತಜ್ಞರು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರುವುದಾಗಿ ಸಾರ್ವಜನಿಕರು ಮಾಹಿತಿ ತಿಳಿಸಿದ್ದಾರೆ. ಇದಲ್ಲದೆ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಸ್ಕ್ಯಾನಿಂಗ್ ಮೆಷಿನ್ ಬಗ್ಗೆ ಹೆಚ್ಚಿನ ದೂರುಗಳು ಕೇಳಿ ಬರ್ತಿವೆ. ಹಾಗಾಗಿ ಕೂಡಲೇ ಅವುಗಳನ್ನು ಸರಿಪಡಿಸಬೇಕು. ವೈದ್ಯರ ಕೊರತೆಯ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದರು. ಮಾಹಿತಿ ಫಲಕ ಅಳವಡಿಕೆಯ ಸೂಚನೆಗಳು.
ಆಸ್ಪತ್ರೆಗೆ ಬರುವ ಬಡಜನರಿಗೆ ಸರ್ಕಾರದ ವಿವಿಧ ಯೋಜನೆಗಳಾದ ಸುಕನ್ಯಾ ಸಮೃದ್ಧಿ, ABARK ಹಾಗೂ ಜನನಿ ಶಿಶು ಸುರಕ್ಷಾ ಯೋಜನೆಗಳ ಬಗ್ಗೆ ಮಾಹಿತಿಯ ಕೊರತೆ ಇರುವುದನ್ನು ಗಮನಿಸಿದ ಅಧ್ಯಕ್ಷರು ಆಸ್ಪತ್ರೆಯ ಆವರಣದಲ್ಲಿ ದೊಡ್ಡ ಟಿವಿ ಪರದೆ ಹಾಗೂ ಮಾಹಿತಿ ಫಲಕಗಳನ್ನು ಅಳವಡಿಸಿ ನಿರಂತರವಾಗಿ ಜಾಗೃತಿ ಮೂಡಿಸುವಂತೆ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದರು. ಔಷಧ ಕೊರತೆಯ ಬಗ್ಗೆ ಎಚ್ಚರಿಕೆ. ಕೆಲವು ರೋಗಿಗಳಿಗೆ ಔಷಧ ಹೊರಗಡೆಯಿಂದ ತರುವಂತೆ ಚೀಟಿ ಬರ್ತಾ ಇರುವ ಬಗ್ಗೆ ದೂರುಗಳು ಕೇಳಿಬಂದವು. ಈ ಬಗ್ಗೆ ಪ್ರತಿಕ್ರಿಯಿಸಿ ಆಸ್ಪತ್ರೆಯ ಆಡಳಿತ ಮಂಡಳಿಯು ಮುನ್ನೆಚ್ಚರಿಕೆ ವಹಿಸಿ ಕನಿಷ್ಠ 3 ತಿಂಗಳಿಗಾಗುವಷ್ಟು ಔಷಧಿಯನ್ನು ದಾಸ್ತಾನು ಇಟ್ಟುಕೊಳ್ಳಬೇಕು, ಬಡವರಿಗೆ ಹೊರಗಡೆ ಔಷಧ ಖರೀದಿಸಲು ತಿಳಿಸಬಾರದು ಎಂದು ಎಚ್ಚರಿಸಿದರು. ಮಾಡಿಸಿ ನಮ್ಗೆ ರಿಪೋರ್ಟ್ ಮಾಡೋಕ್ಕೆ ಹೇಳ್ತೇವೆ. ಮತ್ತು ನಮ್ಮ DC ಅವ್ರನ್ನ ತೊಗೊಂಡ್ಬರ್ತೀವಿ. ಒಂದು ಎಕೋ ಮಿಷನ್ ಅದೊಂದು ಸ್ಕ್ಯಾನ್ ಮಿಷನ್. ಆಮೇಲೆ ಇನ್ನೊಂದು ಏನಂತಂದರೆ ಕೆಲವೊಂದು ಡಾಕ್ಟರ್ಸು ಟ್ರಾನ್ಸ್ಫರ್ ಆಗಿರೋರು ಆ ಪೋಸ್ಟ್ಗಳು ಖಾಲಿ ಇದೆ, ಇಮಿಡಿಯೇಟ್ಲಿ ಈಗೇನು ಕೌನ್ಸಿಲಿಂಗ್ ಆಗ್ತಾ ಇದೆ ಅದಕ್ಕೆ ಮಾಡಿಸ್ಕೊಳ್ತೀನಿ ಅಂದರೆ ನಾನು ಅದನ್ನು ಆಯುಕ್ತರಿಗೂ ಸಹ ಬರಿತೀನಿ, ಯಾಕಂದರೆ ಪೇಷಂಟ್ಸ್ಗೆ ತೊಂದರೆ ಆಗಬಾರ್ದು ಅಂತೇಳಿ. ಮತ್ತು ಕುಡಿಯೋ ನೀರಿನ ಒಂಚೂರು ಫಿಲ್ಟ್ರದ್ದೆಲ್ಲ ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ಮಾಡಿಬಿಟ್ಟು ನನಗೆ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಜನರು ಚೀಟಿಗೋಸ್ಕರ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ 2 ತಾಸು. ಮಗು ಇಟ್ಕೊಂಡ್ಬಂದವಳು ಹೇಳಿದ್ರು, ಮೇಡಮ್ ನಾವು ಮಕ್ಕಳನ್ನ ಇಟ್ಕೊಂಡ್ಬರ್ತೀವಿ, ನಮ್ಮ ವಯಸ್ಸಾಗಿರೋರು, ನಮ್ಗೆ ಇನ್ನೊಂದು ಕೌಂಟ್ರ್ ಮಾಡಿಸಿ ಅಂತ. ಅದನ್ನು ಇಮಿಡಿಯೇಟ್ಲಿ ಮಾಡಿ ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಔಷಧಿಗಳು ಸ್ವಲ್ಪ ಕೊರತೆ ಇದೆ, ಫಂಡ್ ಬಂದಿಲ್ಲ ಅಂತ ಹೇಳಿದ್ರು. ಇರಲಿ, ಫಂಡ್ ಬಂದಿಲ್ಲ ಅಂತ ಹೇಳಿದ್ರು. ಅದೇನು ನಾನು DC ಅವ್ರ ಹತ್ರ ಚೆಕ್ ಮಾಡ್ಕೊಳ್ತೀನಿ. DHO ಏನೋ ಒಂದು ಎಮರ್ಜೆನ್ಸಿ ಇತ್ತು, ಡಾಕ್ಟ್ರು ಮಧ್ಯರಾತ್ರಿ ಆನ್ ಕಾಲ್ ಬಂದು ಆ ತಾಯಿನ ಉಳಿಸಿ ಮಗುನ ಡೆಲಿವರಿ ಮಾಡಿದ್ದಾರೆ ಅಂತ ಹೇಳಿ ಆ ಬಡ ತಾಯಿ ಮೇಡಮ್ ಹಿಂಗೆ ನಮ್ಮ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅಥವಾ ಮೈಸೂರಿಗೆ ಕಳಿಸಿದ್ರೆ ನಮ್ಮ ಹತ್ರ ಹಣಕಾಸು ವ್ಯವಸ್ಥೆನೂ ಇಲ್ಲ ಮೇಡಮ್, ಅಷ್ಟು ಚೆನ್ನಾಗಿ ಯಾಕೆ ಆಗ್ತಿಲ್ಲ ಅಂದರೆ ತಾಯಿನ ತೋರಿಸ್ಬಿಟ್ಟು ಹೇಳಿದ್ರು. ಸೊ ಅದು ನಮಗೆ. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಶ್ರೀನಿವಾಸ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಶಶಿಧರ್, ಪ್ರಜಾ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ನೇರಳೆ ಕುಪ್ಪೆ ನವೀನ್, ಆಸ್ಪತ್ರೆ ರಕ್ಷಾ ಸಮಿತಿ ಸದಸ್ಯರಾದ ಹೆಮ್ಮಿಗೆ ಮಹೇಶ್, ಚೌತಿ ಮಲ್ಲಣ್ಣ, ಮುಖಂಡರಾದ ತಾತನಹಳ್ಳಿ ಆನಂದ್, ಶುಭಗೌಡ, ಮುನಿಸ್ವಾಮಿ, ಸಮಾಜ ಸೇವಕ ಶಿವಣ್ಣ, ನಾಗರಘಟ್ಟ ರಘು, ಹುಣಸೆಕುಪ್ಪೆ ಸುಮಂತ್, ಸಾಲುಕೊಪ್ಪಲು ಅಶೋಕ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.